ಹಾಯ್ ಹಲೋ ನಮಸ್ಕಾರ. ನಮ್ಮ ಹೆಸರು ಎಮರೆಡ್ಡಿ, ಅಮ್ಮ ಅಗ್ರಿಜೆನ್ಸಿ ಬಳ್ಳಾರಿ ಮತ್ತು ಶಂಕರಮಂಡ. ಎಲ್ಲ ರೈತರಿಗೂ ನಮಸ್ಕಾರ. ನಾನು ಈ ದಿನ ನಿಮ್ಮ ಮುಂದೆ ಬರಲು ಕಾರಣ ನಿಜವೀಡು ಸೀಡ್ ಬಗ್ಗೆ, ಪ್ಲಸ್ ನಿಜವೀಡು ಸೀಡ್ ಬಗ್ಗೆ ಓಕೆ ಎಲ್ಲ ಥರ ಈಗ ಎಲ್ಲರೂ ನರ್ಸರಿಗೆ ಪ್ಲಸ್ ಎಲ್ಲರೂ ಸೀಡ್ ಹಾಕೋ ಟೈಮು ನೆಕ್ಸ್ಟ್ ಇವಾಗ ಜೂನ್ 15 ಇನ್ನು ಎಲ್ಲರೂ ಬೀಜ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ಮಟ್ಟಿಗೆ ಜೂನ್ 15 ಮೇಲೆ ಹಾಕ್ರಿ. ಜೂನ್ 22ರಿಂದ 30ರವರೆಗೆ ಹಾಕಿದ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಈ ಸ್ವಲ್ಪ ನೀರು ಒಂದು ವಾರ ತಡಾಗೋ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಇನ್ನೊಂದು ರೈತರೇ ನಮಸ್ಕಾರ. ಈ ನಿಜವೀಡು 6699 ಅನ್ನೋ ಸೀಡು 5531 ಸೆಗ್ಮೆಂಟ್ ಸಿಜೆಂಟಾದಲ್ಲಿ 5531 ಸೆಗ್ಮೆಂಟ್ ಬರ್ತದಲ್ಲ, ಅದೇ ಥರ ಇದು ಕೂಡ ನಿಜವೀಡು 6699. ಈ ವೆರೈಟಿ ಪ್ರತ್ಯೇಕವಾಗಿ ನಾನು ನಿಮ್ಮ ಹತ್ರ ಹೇಳಲು ಕಾರಣ ಏನಂದರೆ ರೈತರೇ, ಇದು ಬಂದು ಲಾಸ್ಟ್ ಟೈಮು ಇಲ್ಲಿ ಶಂಕರಬಂಡದಲ್ಲಿ ಒಂದು 3-4 ರೈತರು ಪ್ಲಸ್ ಸಿದ್ದಮನಹಳ್ಳಿಯಲ್ಲಿ 1-2 ರೈತರು ಹಾಕಿದ್ರು. ಒಳ್ಳೆ ಇಳುವರಿ ಬಂದಿದೆ. ಆಮೇಲೆ ಮೀಡಿಯಂ ಮೇಂಟೆನೆನ್ಸ್ ಅಂದರೆ ಹೆವಿ ಮೇಂಟೆನೆನ್ಸ್ ಇಲ್ಲದಂಗೆ ಮೀಡಿಯಂ ಮೇಂಟೆನೆನ್ಸ್. ಭಾಳ ಹತ್ತಿರದ ಸಂಬಂಧಿಕರು ಒಬ್ಬರು ಹಾಕಿದ್ರು. ಅವ್ರದ್ದಾದರೆ ಎಕರೆಗೆ 27 ಕ್ವಿಂಟಲ್ ಬಂದಿದೆ. ಅವರು ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಇವಾಗ ನಿಮ್ಮ ಹತ್ರ ಇಡ್ತೀನಿ, ಬೇಕಾದ್ರೆ ಕೇಳಿ ನೋಡ್ರಿ. ಈ ವೆರೈಟಿ ಬಂದು ಎಕರೆಗೆ 27 ಕ್ವಿಂಟಲ್. ಅದು ನಾನೇ ಖರೀದಿ ಮಾಡಿದ್ದೀನಿ, ನಮ್ಮ ಅಂಗಡಿ ಪರವಾಗಿ ಖರೀದಿ ಮಾಡಿದ್ದೀವಿ. ಅದು ಬಂದು 81 ಕ್ವಿಂಟಲ್ ಆಗುತ್ತೆ. 3 ಎಕರೆಗೆ 1 ಸೆಂಟ್ಸ್ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಗುತ್ತಿಗೆ ಹೊಲ ಮಾಡಿದರೆ 81 ಕ್ವಿಂಟಲ್ ಐತೆ. 19,200 ರೂಪಾಯಿ ರೇಟ್ ಮಾಡಿದ್ದೀನಿ. ಶಿವರಾಮ್ ರೆಡ್ಡಿ ಅಂತ ಒಬ್ಬ ರೈತರು. ಆದಮೇಲೆ ಇನ್ನೊಬ್ಬ ರೈತರು ಬಂದು ತಮ್ಮಣ್ಣ ಅಂತ, ಅವರು ಕುರುಬ ಜನಾಂಗಕ್ಕೆ ಸಂಬಂಧಪಟ್ಟದವರು. ತಮ್ಮಣ್ಣ ಅಂತೇಳಿ ಅವರು 1 ಎಕರೆ ಹಾಕಿದ್ದಾರೆ. ವೆರಿ ಮೀಡಿಯಂ ಮೇಂಟೆನೆನ್ಸ್. 30,000-35 ಸಾವಿರ ಔಷಧ ಖರ್ಚು ಬಂದಿರ್ಬೋದು ಅಷ್ಟೇ. ಅದು 30,000 ಅಂದರೆ ಮೋಸ್ಟ್ ಕೆಲವು ಜನ ಜಾಸ್ತಿ ಅನ್ಬೋದು. ಆದರೆ ಇಲ್ಲಿ ಮೆಣಸಿನಕಾಯಿ ರೈತರಿಗೆ ಗೊತ್ತಾಗುತ್ತಿದೆ ಭಾಳ ಕಡಿಮೆ ಅಂತಂದೇಳಿ. ಅವ್ರದ್ದು ಆದರೆ 1 ಎಕರೆಗೆ 22 ಕ್ವಿಂಟಲ್ ಆಗಿದೆ. 22 ಕ್ವಿಂಟಲ್ ಬಂದಿದೆ. ಈ ವೆರೈಟಿಯಲ್ಲಿ ಸ್ಪೆಷಾಲಿಟಿ ಇದು ಮುದುರು ಬರಲ್ಲ ಜಾಸ್ತಿ, ಪ್ಲಸ್ ವೈರಸ್ ರೆಸಿಸ್ಟೆನ್ಸಿ ಆಗಿರ್ತದೆ. ಒಳ್ಳೆ ಇಳುವರಿ ಬರ್ತದೆ, ಚೆನ್ನಾಗಿರ್ತದೆ, ಎಲ್ಲರೂ ಬೆಳಿಬೋದು. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾ ಇರ್ತೀನಿ. ಫಸ್ಟ್ ಆಫ್ ಆಲ್ ಇದು ಹೊಲ ಫಸ್ಟಿಂದನೂ ಜಾಸ್ತಿ ಔಷಧ ಕೆಡೋದು, ಕಲರ್ ಕೆಡೋದು. ಯಾವಾಗಲೂ ಗಿಡ ಡಾರ್ಕ್ ಆಗಿರ್ತದೆ. ಮೆಣಸಿನಕಾಯಿ, ಹಸಿಮೆಣಸಿನಕಾಯಿಗೂ ಬರ್ತದೆ, ಒಣ ಮೆಣಸಿನಕಾಯಿಗೂ ಬರ್ತದೆ. ಭಾಳ ಒಳ್ಳೆಯ ಹೈಬ್ರಿಡ್ ಆಗಿರ್ತದೆ. ಇದ್ರ ಬೆಲೆ ಬಂದು 550 ರೂಪಾಯಿ ಒಂದು ಪ್ಯಾಕೆಟ್ ಸಿಗ್ತದೆ ನಿಮಗೆ. ಬೆಲೆ ಕೂಡ ಹೇಳ್ತಾ ಇದ್ದೀನಿ ನೋಡಿರಿ. ಇದ್ರ ಮೇಲೆ MRP ಸ್ವಲ್ಪ ಜಾಸ್ತಿ ಇರ್ತದೆ. ಮೋಸ್ಟ್ಲಿ ಇದು 550 ರೂಪಾಯಿಗೆ ಒಂದು ಪ್ಯಾಕೆಟ್, ಅಂದರೆ 10 ಗ್ರಾಮ್ ಪ್ಯಾಕೆಟ್ ಸಿಗ್ತದೆ. ಹಾಗಾಗಿ ಒಳ್ಳೆ ಹೈಬ್ರಿಡ್ ಇರ್ತದೆ. ಎಲ್ಲರೂ ಅಕ್ರೆ ಅಂತ ನಾನು ಹೇಳಲ್ಲ, ಆದರೆ ಆದಷ್ಟು ಮಟ್ಟಿಗೆ ನೀವು 10 ಎಕರೆ ಹಾಕೋ ರೈತರು 1/2 ಎಕರೆ 1 ಎಕರೆ ಹಾಕ್ಕೊಂಡು ನೋಡ್ರಿ. ಈ ಸಲ ಇದೇ ವೆರೈಟಿನ ಸೆಲೆಕ್ಟ್ ಮಾಡ್ಕೊತೀವಿ. ಒಳ್ಳೆ ಹೈಬ್ರಿಡ್ ಐತಿ. ಇನ್ನು ಬೇರೆ ಹೈಬ್ರಿಡ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಎಲ್ಲವೂ ಒಳ್ಳೆಯ ಅನ್ನೋಕ್ಕಾಗಲ್ಲ. ಇದು ನಾನು ಕಣ್ಣಾರೆ ನೋಡಿರೋ ಹೈಬ್ರಿಡ್. ಪ್ಲಸ್ ನಾನು ಲಾಸ್ಟ್ ಇಯರ್ ಬೆಳೆದಂಥ ರೈತರ ಹತ್ರ ಮಾತಾಡಿದ್ದೀನಿ ನಾನು. ಅವರು ಹೇಳಿದ್ದಾರೆ. ಅವ್ರ ನಂಬರ್ಸು ಡಿಸ್ಪ್ಲೇಯಲ್ಲಿ ಕೊಡ್ತೀನಿ, ಫೋನ್ ಮಾಡಿ ಕೇಳ್ಬೋದು ನೀವು ಹೆಂಗೆ ಬಂದತೆ ಏನು ಕತೆ ಅಂತ. ಈ ವರ್ಷನೂ ನಮ್ಮ ಹತ್ರ ಜಾಸ್ತಿ ಹೋಗಿದೆ ಅಂತ ಹೇಳಿದರೆ ಒಂದು 6 kg ಹೋಗಿದೆ. 6 kg ಅಂದರೆ ಇನ್ನು ಸೀಸನ್ ಸ್ಟಾರ್ಟ್ ಆಗಿಲ್ಲ. ಸೀಸನ್ ಈ ಮಂತ್ 2ನೇ ತಾರೀಕು 3ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕುವರೆಗೆ ಹೋಗ್ತದೆ. ನನ್ನ ಲೆಕ್ಕಕ್ಕೆ ಮಿನಿಮಮ್ ಈ ವರ್ಷ 50 kgವರೆಗೂ ಹೋಗ್ಬೋದು ಈ ಹೈಬ್ರಿಡ್. 50 kg ಅಂದರೆ ಅದು ನೋಡೋದು ನಂಬರ್ ಆಫ್ ಕೆಜಿಸ್ ಕಡಿಮೆ ಕಾಣಿಸುತ್ತೆ. 500 ಎಕರೆ ಪ್ರಮಾಣ ಅಷ್ಟು ಹೋಗೋ ಚಾನ್ಸ್ ಇದೆ. ಚೆನ್ನಾಗಿರ್ತದೆ. ಈ ವೆರೈಟಿನ ಹಾಕ್ಕೊಳ್ರಿ. ನಿಜವೀಡು 6699 ಚಿಲ್ಲಿ ವೆರೈಟಿ. ಇದೊಂದು ಪ್ಯಾಕೆಟ್ ಕೂಡ ತೆಗೆದು ತೋರಿಸ್ತೀನಿ. ಪ್ಲಸ್ ಎಲ್ಲ ರೈತರಿಗೂ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವುದೇ ಅಂಗಡಿಯಲ್ಲಿ ಯಾವುದೇ ಸೀಡ್ ತಗೊಳ್ರಿ, ಲಾಟ್ ನಂಬರ್ ಕಂಪಲ್ಸರಿ ಬರ್ಸ್ಕೊಳ್ರಿ. ಈ ಥರ ನಿಜವೀಡು 6699. ಈ ವೆರೈಟಿ ಇದು ಲಾಟ್ ಬ್ಯಾಚ್ ನಂಬರ್ ಚೆಕ್ ಮಾಡ್ಕೊಳ್ರಿ. ಬಿಲ್ ಮೇಲೆ ಹಾಕಿದಾರ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ಖರೀದಿ ಮಾಡಿರಿ. ಯಾವುದೇ ಸೀಡ್ ಆಗಲಿ ಲಾಟ್ ನಂಬರ್ ಕಂಪಲ್ಸರಿ ಹಾಕ್ಸ್ಕೊಳ್ರಿ, ಖರೀದಿ ಮಾಡಿರಿ. ರೈತರ ಒಬ್ರಿಂದ ಒಬ್ರಿಗೆ ತಿಳ್ಕೊಳ್ರಿ, ಆ ಹೈಬ್ರಿಡ್ ಹಾಕಬೇಕು ಏನು ಕತೆ ಅಂತ ತಿಳ್ಕೊಳ್ರಿ. ಇನ್ನು ಬೇರೆ ಸೀಡ್ಗಳು ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಇನ್ಮೇಲೆ ಭಾಳ ದಿನ ಆಯಿತು ನಾನು ವಿಡಿಯೋ ಮಾಡಿಲ್ಲ. ಈ ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಫಸ್ಟ್ ಟೈಮು ಈ ವರ್ಷದಲ್ಲಿ ಸೀಸನ್ ಸ್ಟಾರ್ಟಿಂಗ್ನಲ್ಲಿ ಇದು ಫಸ್ಟ್ ಟೈಮು. ಆಮೇಲೆ ಹೊಲದ ಉಳುಮೆ ಬಗ್ಗೆ, ಅದ್ರ ಬಗ್ಗೆ, ಆಮೇಲೆ ಎಂಡೆ ಹುಳದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು ರೈತ.